ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಉಡುಪಿಯಲ್ಲಿ ಲಡ್ಡು ಉತ್ಸವ ನಡೀತಾ ಇತ್ತು, ಹಾಗೆ ನೋಡ್ಕೊಂಡು ಬರುವ ಅಂತ ಹೋದ್ವಿ. ಇದು ಗೀತಾ ಮಂದಿರದಲ್ಲಿ ನಡೀತಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಉಂಟು ಲಡ್ಡು ಉತ್ಸವ. ಹಾಗೆ ಫಸ್ಟ್ ಫ್ಲೋರಲ್ಲಿ ಕೈಮಗ್ಗದ್ದು ಅದೆಲ್ಲ ಕರಕುಶಲ ವಸ್ತುಗಳೆಲ್ಲ ಪ್ರದರ್ಶನ ಎಲ್ಲ ಇತ್ತು, ಮಾರಾಟ ಪ್ರದರ್ಶನ. ಹಾಗೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಲಡ್ಡು ಉತ್ಸವ ಇಟ್ಟಿದ್ರು. ಹಾಗೆ ಈಗ ಹೋಗ್ತಾ ಇದ್ದೇವೆ. ಇಲ್ಲಿ 108 ಬಗೆಯ ಲಡ್ಡು ಇಟ್ಟಿದ್ರು, ಬಗೆ ಬಗೆಯ ಬೂಂದಿ ಲಾಡು ಆಗಲಿ, ಹಾಗೆ ಪೇರಳೆ ಲಡ್ಡು, ಪಿಸ್ತಾ ಲಡ್ಡು, ಅದೆಲ್ಲ ಲಡ್ಡು ಇಟ್ಟಿದ್ರು. ಹಾಗೆ ಇಲ್ಲಿ ಹೋಗ್ತಾ ಎಂಟ್ರೆನ್ಸಲ್ಲಿ ಕೃಷ್ಣನ ಮೂರ್ತಿ ಕೂಡ ಇತ್ತು. ಹಾಗೆ ಇಲ್ಲಿ ಹೋದ್ವೀಗ ಕೆಲವೆಲ್ಲ ಖಾಲಿಯಾಗಿತ್ತು, ಅಂದರೆ ಶುಕ್ರವಾರ ಸ್ಟಾರ್ಟ್ ಆಗಿತ್ತು ಲಡ್ಡು ಉತ್ಸವ. ಹಾಗಾಗಿ ಎಲ್ಲರೂ ತಗೊಂಡು ಹೋಗಿದ್ರು. ಹಾಗೆ ನಾವು ಕೂಡ ಒಂದು 4-5 ತಗೊಂಡ್ವಿ ಟೇಸ್ಟ್ ನೋಡ್ಲಿಕ್ಕಂತ. ಇಲ್ಲಿ ಒಂದೊಂದು ಲಡ್ಡಿಗೆ 10 ರೂಪಾಯಿ ಅಂತ ರೇಟ್ ಹಾಕಿದ್ರು. ಯಾವುದೇ ತಗೊಂಡು 10 ರೂಪಾಯಿ ಅದಕ್ಕೆ, ಆ ಲಡ್ಡುಗೆ. ಹಾಗೆ ಎಳ್ಳು ಲಡ್ಡು, ಗೋಡಂಬಿ ಲಡ್ಡು, ಹಾಗೆ ಕಡಲೆ ಉಂಡೆ, ಹಾಗೆ ಬಿಳಿ ಎಳ್ಳುಂಡೆ, ಅದೇ ಅನೇಕ ರೀತಿಯ ಉಂಡೆಗಳು ಎಲ್ಲ ಇತ್ತು. ಲಡ್ಡು ಎಲ್ಲ ಇಟ್ಟಿದ್ರು, ರವೆ ಉಂಡೆ, ಖಾರ ಕಡ್ಡಿ ಉಂಡೆ, ಬಿಳಿ ಮೆಣಸು ಉಂಡೆ, ಹಾಗೆ 108 ಬಗೆಯ ಲಡ್ಡು ಇತ್ತು. ನಾವು ಕೂಡ ತಗೊಂಡ್ವಿ ಅಲ್ಲಿ ಲಡ್ಡುಗಳನ್ನು. ಯಾವುದು ಬೇಸನ್ ಲಡ್ಡು ಆಗಲಿ, ಹಾಗೆ ಕುಕ್ಕು ಲಡ್ಡು, ಬಾದಾಮ್ ಲಡ್ಡು, ಪಿಸ್ತಾ ಲಡ್ಡು, ಅದೆಲ್ಲ ತಗೊಂಡ್ವಿ. ಹಾಗೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಇತ್ತು. ಹಾಗೆ ಇಲ್ಲಿ ನೋಡ್ಕೊಂಬರುವ ಅಂತ ಹೋಗ್ತಾ ಇದ್ದೇವೆ. ಮತ್ತು ಇದು ಕೈಮಗ್ಗ ಸೀರೆಗಳ ಪ್ರದರ್ಶನ ಅದು ಕೂಡ ಇತ್ತು, ಮಾರಾಟ ಸಹ ಇತ್ತು, ಪ್ರದರ್ಶನ ಕೂಡ ಇತ್ತು.
ಕೈಮಗ್ಗಗಳದ್ದೆಲ್ಲ ಒಳ್ಳೆಯಿತ್ತು, ಸಾರಿ ಎಲ್ಲ. ಹಾಗೆ ಅದೆಲ್ಲ ನೋಡಿ ಬಂದಮೇಲೆ ಈಗ ನಾವು ಕೃಷ್ಣ ಮಠಕ್ಕೆ ಸುತ್ತಕ್ಕೆ ಬರುವಂತ ಹೋಗ್ತಾ ಇದ್ದೀವಿ. ಮಳೆ ಕೂಡ ಸ್ವಲ್ಪ ನಿಂತಿತ್ತು, ಹಾಗೆ ಒಂದು ಮತ್ತು ಬೀದಿಗೊಂದು ಸುತ್ತಾಕಿ ಬರುವ ಅಂತ. ಹಾಗೆ ಇಲ್ಲಿ ವಿಟ್ಲಪಿಂಡಿಗೆಲ್ಲ ತಯಾರಿ ಎಲ್ಲ ನಡೆಸ್ತಾ ಇದ್ರು. ಕೆಲವು ಸ್ಟಾಲ್ ಕೂಡ ಬಂದಿತ್ತು, ಕೆಲವು ಹೂವಿದ್ದು ಆಗಲಿ, ಹಾಗೆ ಪಾತ್ರೆಗಳದ್ದು, ಡ್ರೆಸ್ ಮತ್ತು ಕಿವಿದ್ದು ಅದೆಲ್ಲ ಬಂದಿತ್ತು. ಹಾಗೆ ಅಲ್ಲಿ ರಥಬೀದಿಯಲ್ಲಿ ಸ್ಟೇಜ್ ಕೂಡ ಹಾಕ್ತಾಯಿದ್ರು ಹುಲಿ ವೇಷಕ್ಕೆಲ್ಲ. ಹಾಗೆ ಒಂದು ಸುತ್ತಾಕಿದ್ವಿ, ನೋಡ್ತಾ ಇದ್ದೇವೆ ಅಲ್ಲೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.